ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಸ್ಪೆಷಲ್ ವೀಡಿಯೋ. ಸೊ ಇವತ್ತು ಅಕ್ಷಯ್ ಮೋಟರ್ಸ್ ಹೀರೋ ಪುತ್ತೂರಲ್ಲಿದ್ದಾರೆ. ಸೊ ಈಗ ಒಂದು 2 ಸ್ಪೆಷಲ್ ಗಾಡಿ ತೋರಿಸ್ಲಿಕ್ಕೆ ಉಂಟು. ಯಾವುದು ಅಂತ ಹೇಳಿದರೆ ನೋಡಿ, ದ ಆಲ್ ನ್ಯೂ Xpulse 210 ಈಸ್ ಹಿಯರ್, ಪುತ್ತೂರಲ್ಲಿ ಉಂಟು. ಆ್ಯಂಡ್ ಇನ್ನೊಂದು ಗಾಡಿ ಅಂತ ಹೇಳಿದರೆ ನಮ್ಮ ಎಕ್ಸ್ಟ್ರೀಮ್ 250 ನೋಡಿ, ಇದು ಸಹ ಬಂದಿದೆ. ಸೊ ಈ ವಿಡಿಯೋಲ್ಲಿ ಒಂದು ಸಣ್ಣ ವಾಕರೌಂಡ್ ಕೊಡ್ತೇನೆ 2 ಗಾಡಿಗಳದ್ದು. ಆ್ಯಂಡ್ ಐ ವಿಲ್ ಕಂಪೇರ್ ಇಟ್ ವಿತ್ ದ ಆನ್ಗೋಯಿಂಗ್ Xpulse 200. ಸೊ ಇದು ಯಾಕಂದರೆ ಈ ಮಾಡೆಲ್ ಇನ್ನು ಸಹ ಬರ್ತಾ ಉಂಟು, ಡಿಸ್ಕಂಟಿನ್ಯೂ ಆಗಲಿಲ್ಲ. 2 ಪ್ಯಾರ್ಲಲ್ಲಿ ಸೇಲ್ ಆಗ್ತದೆ. ಆ್ಯಂಡ್ ಇದು ಮಲ್ಟಿಪಲ್ ವೀಡಿಯೋಸಲ್ಲಿ ಸ್ಪ್ಲಿಟ್ ಮಾಡ್ತೇನೆ. ಸೊ ಪಾರ್ಟ್ 1 ಐ ವಿಲ್ ಕಂಪೇರ್ Xpulse 210 ಆ್ಯಂಡ್ 200. ಪಾರ್ಟ್ 2 ಅಲ್ಲಿ ಎಕ್ಸ್ಟ್ರೀಮ್ ಇದು ವೀಡಿಯೋ ಮಾಡುವ. ಸೊ ದಿಸ್ ಈಸ್ ಪಾರ್ಟ್ 1 ಆಫ್ ದ ವೀಡಿಯೋ. ಫಸ್ಟ್ ನೀವು ಏನು ನೋಡ್ತೀರಿ ಅಂತ ಹೇಳಿದರೆ, ಇದು 200 ಎಕ್ಸಿಸ್ಟಿಂಗ್ ಮಾಡೆಲ್ ಆ್ಯಂಡ್ ಇದು 210. ಅಪಾರ್ಟ್ ಫ್ರಮ್ ದ ನೇಮ್ Xpulse ಆ್ಯಂಡ್ ದ ವೀಲ್ಸ್ ಎವ್ರಿಥಿಂಗ್ ಈಸ್ ಡಿಫ್ರೆಂಟ್. ಸೊ ಈ ಬೈಕ್ ಮತ್ತು ಈ ಬೈಕ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬೀಟ್ ದ ಇಂಜಿನ್, ಬೀಟ್ ದ ಚೇಸಿ, ಎರ್ಗೊನಾಮಿಕ್ಸ್ ಮತ್ತು ಸಸ್ಪೆನ್ಷನ್, ಎವ್ರಿಥಿಂಗ್ ಈಸ್ ಚೇಂಜ್ ಕಂಪೇರ್ ಟು Xpulse 200. ಸೊ ಇನ್ನು ಎಲ್ಲ ವೇಸಲ್ಲಿ ಅವರು ಇಂಪ್ರೂವ್ ಮಾಡಿದ್ದಾರೆ. ಬನ್ನಿ ಒಂದೊಂದೇ ನೋಡುವ ಎಂಥ ಚೇಂಜ್ ಅಂತ. ಫಸ್ಟ್ ಲುಕ್ಸ್ ನೋಡಿ, ಲುಕ್ಸ್ ಹೇಗುಂಟು ಅಂತ. ಸೊ ಈ Xpulse 200 ಹೇಗೆ ಅಂತ ಹೇಳಿದರೆ ಒಂಥರ ಹೀಗೆ ಫ್ಲ್ಯಾಟ್ ಸೀಟ್ ಇದ್ದಾಗೆ ನೋಡಿ, ಹೀಗೆ. ಬಟ್ 210 ಹೀಗಲ್ಲ, ಒಂಥರ ಹೀಗೆ ಒಂದು ಪ್ಯೂರ್ಲಿ ಒಂದು ಅಡ್ವೆಂಚರ್ ಬೈಕ್ ಆಗಿ ನೋಡಿ. ಶೇಪ್ ನೋಡಿ, ಟ್ಯಾಂಕಿನ ಶೇಪ್ ನೋಡಿ. ಸೊ ಇದು ಫಸ್ಟ್ ಡಿಫ್ರೆನ್ಸ್ ನೀವು ನೋಟ್ ಮಾಡಿಕೊಳ್ಳೋದು. ಆ್ಯಂಡ್ ಲೆಂತ್ ವೈಸಲ್ಲಿ ಆಲ್ಮೋಸ್ಟ್ ಸೇಮ್ ಉಂಟು, ತುಂಬ ಎಂಥ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಮೇಯ್ನ್ ಪಾರ್ಟ್ ಹೇಗೆ ಡಿಫ್ರೆನ್ಸ್ ಅಂತ ಹೇಳಿದರೆ ಇಂಜಿನ್. ಅಂದರೆ ಇಂಜಿನ್ ಈಸ್ ಅಪ್ಗ್ರೇಡೆಡ್. ಇದು ಬೇಸಿಕ್ಲಿ 210cc ಇಂಜಿನ್ ಆ್ಯಂಡ್ ಡಿರೈವ್ಡ್ ಫ್ರಮ್ ದ ಕರಿಸ್ಮಾ 200 ಬಂದಿತ್ತು. ಅದರ ಇಂಜಿನನ್ನು ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ. ಇದರ ವಾಲ್ ಟೈಮಿಂಗ್ಸ್ ಮತ್ತು ಸ್ಪ್ರಾಕೆಟ್ ಇದೆಲ್ಲ ರೇಷಿಯೋಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಫೈನಲ್ ಡ್ರೈವಲ್ಲಿ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ಒನ್ ಮೇಜರ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಹೀರೋ ಕ್ಲೇಮ್ಸ್ ದಟ್ ಅರೌಂಡ್ 30% ಇಂಪ್ರೂವ್ಮೆಂಟ್ ಉಂಟು ಅಂತ ವೆನ್ ಕಂಪೇರ್ ಟು 200. CC ವೈಸ್ ನೋಡಿಕೊಂಡ್ರೆ ಓನ್ಲಿ 10cc ಡಿಫ್ರೆನ್ಸ್, ಬಟ್ ಆ್ಯಕ್ಚುಲ್ ಡಿಫ್ರೆನ್ಸ್ 30 to 40% ಉಂಟು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಫಸ್ಟ್ ಡಿಫ್ರೆನ್ಸ್ ವಾಟ್ ಯು ವಿಲ್ ಅಬ್ಸರ್ವ್. ಇಂಜಿನ್ ಆದ ನಂತರ ನೆಕ್ಸ್ಟ್ ಏನಂತ ಹೇಳಿದರೆ ಈ ಚೇಸಿ ನೋಡಿ. ಸೊ ಮುಂಚೆ ಅಂತ ಹೇಳಿದ್ರೆ ಸಿಂಗಲ್ ಇದು ಕ್ರೆಡಲ್ ಚೇಸಿ ಬರ್ತಿದ್ದದು. ಇಲ್ಲಿ ನೋಡಿ ಒಂದೇ ಲಿಂಕ್ ಹೀಗೆ ಬಂದು ಇಲ್ಲಿಗೆ ಇದಕ್ಕೆ ಇಂಜಿನ್ ಮೌಂಟ್ ಆಗ್ತಿತ್ತು ನೋಡಿ ಇಲ್ಲಿ. ಬಟ್ 210 ಹಾಗಲ್ಲ, ಡ್ಯುವೆಲ್ ಕ್ರೆಡಲ್ ಚೇಸಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಡ್ಯುವೆಲ್ 2 ಸ್ಪ್ಲಿಟ್ ಆಗ್ತದೆ ಇಲ್ಲಿ. ಆ್ಯಂಡ್ ಸಸ್ಪೆನ್ಷನ್ ಕೂಡ ಫುಲ್ ಚೇಂಜ್ ಆಗಿದೆ. ಹಿಂದಿನದು ಲಿಂಕೇಜ್ ಟೈಪ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ವೆರಾಸ್ ಓಲ್ಡ್ 200ಅಲ್ಲಿ ಡೈರೆಕ್ಟ್ ಚೇಸಿಂದ ಸ್ವಿಂಗ್ ಆರ್ಮಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಹೀರೋ ಕ್ಲೇಮ್ಸ್ ದಟ್ ನಿಮ್ಮ ಸಸ್ಪೆನ್ಷನ್ ಆ್ಯಕ್ಷನ್, ರೀಬೌಂಡ್ ಮತ್ತು ರೆಸ್ಪಾನ್ಸ್ ಇರ್ತಲ್ಲ, ಅದು ಬೆಟರ್ ಆಗ್ತದೆ ಅಂತ ಈ ಸೆಟಪ್ಪಿಂದಾಗಿ. ಹಿಮಾಲಯನ್ ಅದರಲ್ಲೆಲ್ಲ ಇದು ಹೀಗೆ ಸೆಟಪ್ ಇರೋದು, ಲಿಂಕೇಜ್ ಟೈಪ್ ಸಸ್ಪೆನ್ಷನ್. ಡೈರೆಕ್ಟ್ ಚೇಸಿಂದ ಇದಕ್ಕೆ ಕನೆಕ್ಷನ್ ಅಲ್ಲ, ಮಿಡ್ಲಲ್ಲಿ ಲಿಂಕ್ ಬರ್ತದೆ. ದಟ್ ಈಸ್ ಒನ್ ಮೇಜರ್ ಡಿಫ್ರೆನ್ಸ್ ವಾಟ್ ವಿಲ್ ನೋಟಿಸ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಎರ್ಗೊನಾಮಿಕ್ಸ್. 210ನ ಎಕ್ಸಾಸ್ಟ್ ನೋಡಿ ಸ್ವಲ್ಪ ದೊಡ್ಡದಾಗಿ ಉಂಟು. ಇದರಲ್ಲಿ ಫುಲ್ ಕಾಂಪ್ಯಾಕ್ಟ್ ಮಾಡಿದ್ದಾರೆ, ಸಣ್ಣ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ ಗಾಡಿ ಒಟ್ಟಿಗೆ ಒಳ್ಳೆ ಬ್ಲೆಂಡ್ ಆಗ್ತದೆ ನೋಡಿ. ಹಿಂದೆಂದ ನೋಡುವಾಗ ಒಂದು ಒಳ್ಳೆ ಪ್ರೀಮಿಯಂ ಲುಕ್ ಕಾಣ್ತದೆ. ಆ್ಯಂಡ್ ಆಲ್ಸೋ ಕ್ವಾಲಿಟಿ ವೈಸ್ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಉಂಟು ಹಳತಕ್ಕಿಂತ ಹೊಸತಕ್ಕೆ. ಅಲ್ಲಿ ಫಿಟ್ ಆ್ಯಂಡ್ ಫಿನಿಶ್ ಅದು ಇದು ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಆ್ಯಂಡ್ ಮೇಯ್ನ್ ಪಾಯಿಂಟ್ ಈಸ್ ಇದರಲ್ಲಿ 2 ಮಾಡೆಲ್ ಬರ್ತದೆ 210ಅಲ್ಲಿ. ಒಂದು 210 ಬೇಸ್ ವೇರಿಯಂಟ್ ಮತ್ತು 210 ಟಾಪ್ ವೇರಿಯಂಟ್. ಸೊ ಇದು ಆ್ಯಕ್ಚುಲಿ 210 ಬೇಸ್ ವೇರಿಯಂಟ್. ಬೇಸ್ ವೇರಿಯಂಟ್ ಮತ್ತು ಟಾಪ್ ವೇರಿಯಂಟಿಗೆ ಡಿಫ್ರೆನ್ಸ್ ಅಂತಂದು ಹೇಳಿದರೆ, ಮೆಕ್ಯಾನಿಕಲಿ ಎಲ್ಲ ಸೇಮ್. ಬೇಸ್ ವೇರಿಯಂಟ್ ಮತ್ತು ಟಾಪ್ ವೇರಿಯಂಟ್ ಮೆಕ್ಯಾನಿಕಲ್ ವೈಸ್ ಎಲ್ಲ ಸೇಮ್. ಫೀಚರ್ಸ್ ಮತ್ತು ಕೆಲವು ಅರ್ಗೊನಾಮಿಕ್ಸ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಉಂಟು. ಫಸ್ಟ್ ಥಿಂಗ್ ಏನಂತ ಹೇಳಿದರೆ ABS. ಬೇಸ್ ವೇರಿಯಂಟಲ್ಲಿ ಸಿಂಗಲ್ ಚಾನಲ್ ABS ಬರೋದು, ಟಾಪ್ ವೇರಿಯಂಟಲ್ಲಿ ಡ್ಯುಯಲ್ ಚಾನಲ್ ABS ಬರ್ತದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಗಲ್ ಚಾನಲ್ ABS ಇರೋದು. ಮತ್ತು ಇನ್ನೊಂದು ಡಿಫ್ರೆನ್ಸ್ ಅಂತ ಹೇಳಿದರೆ ಇಲ್ಲಿ ಮೀಟ್ರ್ ನೋಡಿ. ಇದು 210 ಬೇಸ್ ಮಾಡಿದ್ದು ಮೀಟ್ರ್, ಮೇಕ್ ನ್ಯೂ ಟ್ರ್ಯಾಕ್ಸ್ ಅಂತ ಉಂಟು ನೋಡಿ. ಇದು ಆ್ಯಕ್ಚುಲಿ ಮೋನೋಕ್ರೋಮ್, ಒಂದು ಸಿಂಗಲ್ ಕಲರ್ LED ಲೈಟ್. ಇಲ್ಲಿ ಬಟನ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೀವು ಮೆನು ಕೊಟ್ಟರೆ ಇದು ಡಿಫ್ರೆಂಟ್ ಮೋಡ್ಸ್ ಉಂಟು ನೋಡಿ. ಎವರೇಜ್, ಸ್ಪೀಡ್ ಮತ್ತು ರಿಯಲ್ ಟೈಮ್ ಮೈಲೇಜ್, ನ್ಯಾವಿಗೇಷನ್, ABS ಮೋಡು ಮತ್ತು ಸರ್ವೀಸ್ ಡೀಟೇಲ್ಸು ಮತ್ತು ಅಪಿಯರೆನ್ಸ್ ಇದೆಂತ ಗೊತ್ತಿಲ್ಲ, ಮತ್ತು ಓಡೋಮೀಟರ್, ಸೊ ಟ್ರಿಪ್ ಮೀಟರ್, ಇಷ್ಟು ಡೀಟೇಲ್ಸ್ ಉಂಟು. ಆ್ಯಂಡ್ ಟಾಪ್ ವೇರಿಯಂಟಲ್ಲಿ ಅಂತ ಹೇಳಿದ್ರೆ TFT ಡಿಸ್ಪ್ಲೇ ಬರ್ತದೆ, ಇಲ್ಲಿ ದೊಡ್ಡ ಡಿಸ್ಪ್ಲೇ ಬರ್ತದೆ. ಇನ್ನೊಂದು ಮೂರನೇ ಡಿಫರೆನ್ಸ್ ಅಂತಂದು ಹೇಳಿದರೆ ವಿಂಡ್ ಸ್ಕ್ರೀನ್.
ವಿಂಡ್ ಸ್ಕ್ರೀನ್ ಟಾಪ್ ವೇರಿಯಂಟಲ್ಲಿ ದೊಡ್ಡದು ಬರ್ತದೆ, ಇಷ್ಟು ದೊಡ್ಡದು ಬರ್ತದೆ. ಇದು ಬೇಸ್ ವೇರಿಯಂಟಲ್ಲಿ ಸಣ್ಣ ವಿಂಡ್ ಸ್ಕ್ರೀನ್ ಬರೋದು. ಸೊ ದ್ಯಾಟ್ ಈಸ್ ದ ಒನ್ ಡಿಫ್ರೆನ್ಸ್. ಆ್ಯಂಡ್ ಫೋರ್ತ್ ಡಿಫ್ರೆನ್ಸ್ ಏನಂತ ಹೇಳಿದರೆ, ಇದರಲ್ಲಿ ನಿಮಗೆ ಟಾಪ್ ವೇರಿಯಂಟಲ್ಲಿ ದೊಡ್ಡ ಒಂದು ಸ್ಯಾಡಲ್ ಸ್ಟೇ ಥರ ಬರ್ತದೆ, ಅಂದರೆ ಟಾಪ್ ರೆಕ್ ಟೈಪ್ ಬರ್ತದೆ. ಇದರಲ್ಲಿ ಬರೋದಿಲ್ಲ ಬೇಸ್ ವೇರಿಯಂಟಲ್ಲಿ. ಆ್ಯಂಡ್ ಕಲರ್ ಸ್ಕೀಮ್ ಆಲ್ಸೋ ಡಿಫ್ರೆಂಟ್ ಟಾಪ್ ವೇರಿಯಂಟಲ್ಲಿ. ಸೊ ಇಷ್ಟು ನಿಮಗೆ ಡಿಫರೆನ್ಸ್ ಬರ್ತದೆ. ಇಫ್ ಯು ವಾಂಟ್ ಟು ಕಂಪೇರ್ 200 ಆ್ಯಂಡ್ 210, ಸೊ ಇನ್ ಆಲ್ಮೋಸ್ಟ್ ಎವ್ರಿ ವೇ ನಿಮ್ಮ 210 ಈಸ್ ಇಂಪ್ರೂವ್ಡ್ ಅಂತ ಹೇಳ್ಬೋದು. ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ಇದ್ದದ್ದು 5th ಗೇರ್ 200ಅಲ್ಲಿ. ಸೊ ಇದರಲ್ಲಿ ಗೇರ್ ಬಾಕ್ಸ್ ಕೂಡ 6 ಗೇರ್ಸ್ ಉಂಟು. 6 ಗೇರ್ಸ್ ವಿತ್ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಅಂತ ಉಂಟು ನೋಡಿ. ಆ್ಯಂಡ್ ಆಲ್ಸೋ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರ್ತದೆ, ವ್ಯಾರಾಸ್ 200 ಆಯಿಲ್ ಪ್ಲಸ್ ಏರ್ ಕೂಲ್ಡ್ ಇಂಜಿನ್. ಸೊ ಲಿಕ್ವಿಡ್ ಕೂಲ್ಡ್ ಆದ ಕಾರಣ ಸ್ವಲ್ಪ ಅಡ್ವಾಂಟೇಜಸ್ ಉಂಟು. ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇರೋ ಕಾರಣ ಲಿಕ್ವಿಡ್ ಕೂಲ್ಡ್ ಆಗಿ ಮೋರ್ ಪವರ್ ಮತ್ತು ಮೋರ್ ಟಾರ್ಕ್ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಈ ಒಂದು CC ವೈಸ್ ಜಸ್ಟ್ 10 cc ಡಿಫರೆನ್ಸ್ ಆಗಿದ್ರು ಸಹ ಪರ್ಫಾರ್ಮೆನ್ಸಲ್ಲಿ ಅರೌಂಡ್ 30 to 40% ನಿಮಗೆ ಡಿಫರೆನ್ಸ್ ಉಂಟು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಈಸ್ ಅರೌಂಡ್ 13 liters ಫ್ಯೂಯಲ್ ಟ್ಯಾಂಕ್, ದ ಸೇಮ್ ಆ್ಯಸ್ ದ Xpulse 200. ಒಂದು ರೇಂಜ್ ಒಂದು ಸಾಧಾರಣ ಇದೊಂದು 35 to 40 ಮೈಲೇಜ್ ಕೊಟ್ಟಿತ್ತು ಈ ಬೈಕ್. ಹಾಗೆ ಕಂಪೇರ್ ಮಾಡಲಿಕ್ಕೆ ಹೋದರೆ ಸಾಧಾರಣ ಒಂದು 400-450 ಕಿಲೋಮೀಟರ್ಸ್ ಆರಾಮ್ಸೆ ನಿಮಗೆ ಒಂದು ಟ್ಯಾಂಕಲ್ಲಿ ರೇಂಜ್ ಕೊಟ್ಟಿತ್ತು. ಅದರ ಇನ್ಫೋ ಇಲ್ಲೊಂದು ಸಣ್ಣ ಬಾಕ್ಸ್ ಉಂಟು ಸೈಡಲ್ಲಿ, ಏನಾದ್ರು ಅರ್ಜೆಂಟ್ ಇದೆ, ಏನಾದರೂ ಟೂಲ್ ಬಾಕ್ಸ್ ಏನಾದ್ರು ಇಡಲಿಕ್ಕೆ ಒಳ್ಳೆ ಪ್ಲೇಸ್ ಇದು. ಇದರ ಸೀಟ್ ಹೈಟ್ ಬಂದು 830 mm ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 230 mm ಬರ್ತದೆ. ಸೊ ಐ ಥಿಂಕ್ ಇದು ಎಕ್ಸಿಸ್ಟಿಂಗ್ ಮಾಡೆಲ್ನ ಅರೌಂಡ್ ಸೇಮ್ ಆಗ್ತದೆ. ಎಕ್ಸಿಸ್ಟಿಂಗ್ ಮಾಡೆಲ್ ಐ ಥಿಂಕ್ 830 ಬರ್ತದೆ ಆ್ಯಂಡ್ ಇದು 210 ಏನೋ ಬರ್ತದೆ. ಸೊ ಸ್ವಲ್ಪ ಜಾಸ್ತಿ ಉಂಟು ಗ್ರೌಂಡ್ ಕ್ಲಿಯರೆನ್ಸ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 2 ಪಾಯಿಂಟ್ ಹೇಳಲಿಕ್ಕಿತ್ತು. ಸೊ ಇದು ಬಂದು ಎಕ್ಸಾಸ್ಟ್ ಬಂದು ಇಲ್ಲಿ ಸ್ಲಿಪ್ ಆನ್. ಸೊ ಇನ್ ಕೇಸ್ ಇದರದ್ದು ಮಫ್ಲರ್ ಚೇಂಜ್ ಮಾಡಬೇಕು ಅಂತ ಹೇಳಿದರೆ ಈ ಸ್ಲಿಪ್ ಆನ್ ತೆಗೆದು ಚೇಂಜ್ ಮಾಡ್ಬೋದು. ಸೊ ಬೆಂಡ್ ಪೈಪ್ ಕ್ಯಾಟ್ ಎಲ್ಲ ತೆಗಿಬೇಕು ಅಂತಿಲ್ಲ. ಆ್ಯಂಡ್ ಥರ್ಡ್ ಬಂದು ಇದರ ಟಯರ್ಸ್ ಆ್ಯಕ್ಚುಲಿ. ಸೊ ಇದರದ್ದು ಯೂರೋ ಗ್ರಿಪ್ ನೋಡಿ, ಯೂರೋ ಗ್ರಿಪ್ ಟಯರ್ ಇದರಲ್ಲಿ ಬರೋದಂಥದ್ದು ಈ ಬೈಕಲ್ಲಿ. ಥಿಂಕ್ 200ಅಲ್ಲಿ C8 ಬರೋದು. ಸೊ ಇದರಲ್ಲಿ ಕಲರೆಲ್ಲ ಬರ್ತದೆ, 2-3 ಕಲರೆಲ್ಲ ಬರ್ತದೆ. ಇಲ್ಲಿಗ ಆ್ಯಕ್ಚುಲಿ ವೈಟ್ ಮಾತ್ರ ಅವೈಲೇಬಲ್ ಇರೋದು. ಹಿಂದಿನ ಟೈಲ್ ಲ್ಯಾಬ್ ನೋಡಿ ಸೂಪರ್ ಉಂಟು. ಇದೊಂಥರ ಆ ಓಲ್ಡ್ R15 ಆಗಿ ಉಂಟು, ಫಸ್ಟ್ ಜನ್ರೇಷನ್. ಆ್ಯಂಡ್ ಇಲ್ಲಿ ಇಂಡಿಕೇಟರ್ಸ್ ಎಲ್ಲ LED. ಈ ಒಂದು ಹೆಡ್ಲೈಟ್ ಇಸ್ ಆಲ್ಸೋ LED. ನೋಡಿ ಮೇಲೆದಕ್ಕೆ LED ಸೆಟಪ್, ಕೆಳಗದಕ್ಕೆ ಪ್ರೊಜೆಕ್ಟರ್ ಸೆಟಪ್ ಕೊಟ್ಟಿದ್ದಾರೆ. ಸೊ ಇದು ಸಹ ಆ್ಯಕ್ಚುಲಿ 200ಇಂದ ಇಂಪ್ರೂವ್ಡ್. ಇವನ್ 200 ಲಾಸ್ಟ್ ಮಾಡಲಲ್ಲಿ ಸಹ ಅದೇ ಟೈಪ್ ಇದು ಲೈಟ್ ಬರ್ತಿದ್ದದು ನೋಡಿ. ಮೇಲೆದು LED, ಕೆಳಗೆದು ಇದು ಪ್ರೊಜೆಕ್ಟರ್ ಸೆಟಪ್ ಬರ್ತಿತ್ತು. ಇದು ಬೇಸಿಕ್ ಡಿಫ್ರೆನ್ಸ್ 200 ಆ್ಯಂಡ್ 210. ಈಗ ಈ ಬೈಕನ್ನು ಬಿಟ್ಟು ನೋಡುವ ಆ್ಯಕ್ಚುಲ್ ರೈಟ್ ಡಿಫ್ರೆನ್ಸ್ ಏನು ಬರ್ತದೆ ಅಂತ. ಬಿಕಾಸ್ ನನ್ನ ಹತ್ರ 200 ಇರೋ ಕಾರಣ ಐ ಕ್ಯಾನ್ ಈಸಿಲಿ ಜಡ್ಜ್ ಲೈಕ್ ವಾಟ್ ಹ್ಯಾಸ್ ಬೀನ್ ಇಂಪ್ರೂವ್ಡ್ ಅಂತ. ಓಕೆ, ಸೊ ಟೈಮ್ ಫಾರ್ ಅ ಟೆಸ್ಟ್ ರೈಡ್. ನೋಡುವ ಈಗ ಬೈಕ್ ಹೇಗುಂಟು ಅಂತ. ಇದು ಮಾತ್ರ ವೈಟ್ ಕಲರಲ್ಲಿ ಮಾತ್ರ ಫುಲ್ ಎಂತ ಹೇಳೋದು ಪರ್ಲಿನ ಹೇಗಂತದೆ ಇದು. ಸೊ ಲೆಟ್ಸ್ ಹಿಯರ್ ದ ಎಕ್ಸಾಸ್ಟ್ ವಿಚ್ ಯು ಗೈಸ್ ಆರ್ ವೇಟಿಂಗ್ ಫಾರ್. ಎಕ್ಸಾಸ್ಟ್ ನೋಡ್ಬೋದು ಹೇಗುಂಟು ಅಂತ. ಒಳ್ಳೆ Xpulse 200 ಕಂಪೇರ್ ಮಾಡಿದ್ರು ಉಂಟಲ್ಲ, ಫುಲ್ ಬೇಸ್ ಉಂಟು, ಸ್ವಲ್ಪ ಲೌಡ್ ಉಂಟು ಎಕ್ಸಾಸ್ಟು. ಇನ್ ಅ ಗುಡ್ ವೇ, ನಾಟ್ ಇನ್ ಅ ಬ್ಯಾಡ್ ವೇ. ನೋಡ್ಬೋದು ಬೇಸ್ ಫ್ಯಾಕ್ಟರಲ್ಲಿ ನಿಮಗೆ ಗೊತ್ತಾಗ್ತದೆ. ನಮ್ಮ Xpulse 210 ನಾವು ಆ್ಯಕ್ಚುಲಿ ಎಕ್ಸಾಸ್ಟ್ ಚೇಂಜ್ ಮಾಡಿ ವಿತ್ DB ಕಿಲ್ಲರ್ ಆಗ್ತಾವಲ್ಲ ಎಕ್ಸಾಸ್ಟು. ಸೊ ಅಷ್ಟು ಲೌಡ್ ಉಂಟಿದು, ಸ್ಟಾಕ್ ಎಕ್ಸಾಸ್ಟ್ ಇದರದು. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್, ನೋಡ ಹೇಗೆ ಉಂಟು ಅಂತ. ಹೋಗ್ತಾ ಹೋಗ್ತಾ ಇಂಜಿನ್ನ ಸ್ಪೆಸಿಫಿಕೇಷನ್ನು ಎಲ್ಲ ಡೀಟೇಲ್ಸ್ ಹೇಳ್ತಾನೆ. ಸೊ ಇಟ್ಸ್ ಫಸ್ಟ್ ಟೈಮ್ ಐ ಆಮ್ ರೈಡಿಂಗ್. ಓಕೆ, ಓಹೋ ಲ್ಯಾಂಬ್ ರಿಕ್ಷಾ ಮೈ ಫೇವ್ರೇಟ್. ಟೂ ಸ್ಟ್ರಕ್ ಫಾರ್ ಎವರ್ ಮ್ಯಾನ್. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ಬೈಕ್. ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದರೆ ದಿಸ್ ಈಸ್ ಅ 6-speed ಗೇರ್ ಬಾಕ್ಸ್. ವೆನ್ ಕಂಪೇರ್ಡ್ ನಮ್ಮ 200 ಇಟ್ಸ್ ಅ 5-speed ಆ್ಯಂಡ್ ಇದು 6-speed ಗೇರ್ ಬಾಕ್ಸ್.
ಸೊ ಅಡ್ವಾಂಟೇಜ್ ಅಂತಂದು ಹೇಳಿದರೆ ಹೈವೇಲಿ ನಿಮಗೆ ಸ್ವಲ್ಪ ಜಾಸ್ತಿ ಕ್ರೂಸ್ ಮಾಡಲಿಕ್ಕಾಗ್ತದೆ. ಆ್ಯಂಡ್ ವಿಲ್ ಚೆಕ್ ದ್ಯಾಟ್ ಎಷ್ಟು ಯಾವ ಗೇರಲ್ಲಿ ಎಷ್ಟು ಆರ್ ಪಿ ಎಮ್ ರೀಚ್ ಆಗ್ತದೆ ಅಂತ. ಆ್ಯಂಡ್ ವಾಟ್ ಇಸ್ ದ ಸ್ವೀಟ್ ಸ್ಪಾಟ್ ಫಾರ್ ಹೈವೇ ಕ್ರೂಸಿಂಗ್ ಅಂತೆಲ್ಲ ಚೆಕ್ ಮಾಡುವ. ಆ್ಯಂಡ್ ಕರೆಂಟ್ಲಿ ನಾನೀಗ ಸಿಟಿ ಒಳಗೆ ಹೋಗ್ತಿದ್ದೇನೆ. ಜಸ್ಟ್ ಮೈನ್ ಸಿಟಿಯಲ್ಲಿ ಹೇಗೆ ಇದು ಮ್ಯಾನ್ಯೂವರಬಿಲಿಟಿ ಹೇಗೆ ಉಂಟು ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ. ಮಿಡ್ ರೇಂಜ್ ಮಾತ್ರ ಭಾರಿ ಒಳ್ಳೆ ಉಂಟು. ಸಾಧಾರಣ ಒಂದು 4000 7000 ಆರ್ ಪಿ ಎಮ್ ಉಂಟಲ್ಲ. ಇಟ್ಸ್ ವೆರಿ ಗುಡ್. ಇದು ಬೇಸಿಕ್ಲಿ DOHC ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ KTM ಇದರಲ್ಲೆಲ್ಲ ನೋಡಿ 250 ADV ನೋಡಿ ಲೋ ಆ್ಯಂಡ್ ಏನಿಲ್ಲ. ಸೊ ಅದನ್ನು ಫಿಕ್ಸ್ ಮಾಡಲಿಕ್ಕೋಸ್ಕರ ಅಂದರೆ ನಿಮಗೆ ಆಫ್ ರೋಡಿಗೆ ಹೋಗುವಾಗೆಲ್ಲ ನಿಮಗೆ ಟಾರ್ಕ್ ಬೇಕು. ಲೋ ಆ್ಯಂಡಲ್ಲಿ ಎಷ್ಟು ಟಾರ್ಕ್ ಉಂಟು ಅಷ್ಟು ಒಳ್ಳೆಯದು. ಆ್ಯಂಡ್ ಹೀರೋದವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದರದ್ದು ಹೆಡ್ ಟ್ಯೂನ್ ಮಾಡಿದ್ದಾರೆ. ಹೆಡ್ ಮತ್ತು ನಿಮ್ಮ ಗೇರ್ ಬಾಕ್ಸ್, ಫೈನಲ್ ಡ್ರೈವ್, ಕ್ಲಚ್ ಎಲ್ಲ ಅಡ್ಜಸ್ಟ್ ಮಾಡಿದ್ದಾರೆ. ಸ್ಪ್ರಾಕೆಟ್ ಅರೌಂಡ್ 3000 ಆರ್ ಪಿ ಎಮ್ ಇಂದ ಗಾಡಿ ಒಳ್ಳೆ ರೆಸ್ಪಾನ್ಸಿವ್ ಉಂಟು. ನೋಡ ಈಗ 4th 2000 ನೋಡಿ ಆರ್ ಪಿ ಎಮ್. ಓ ಲೋ ಆ್ಯಂಡ್ ಆರ್ ಪಿ ಎಮ್ ಫುಲ್ ಫಿಕ್ಸ್ ಮಾಡಿದ್ದಾರೆ ನೋಡಿ. 2000 ಆರ್ ಪಿ ಎಮಲ್ಲಿ ಎಷ್ಟು ಕ್ಲೀನ್ ಎಳಿತಾರೆ ನೋಡಿ. 25 ಉಂಟು ಗಾಡಿ. ನೋ ವೈಬ್ರೇಷನ್, ನಥಿಂಗ್. ಕ್ಲೀನಾಗಿ ಫುಲ್ ಮಾಡ್ತದೆ. ಸಿಟಿ ಒಳಗಿರುವ ಕಾರಣ ನಾನು ಫುಲ್ ಥ್ರಾಟಲ್ ಕೊಡಲಿಕ್ಕೆ ಆಗೋದಿಲ್ಲ ಈಗ. ಸೊ ಲಿಮಿಟೆಡ್ ಥ್ರಾಟಲಲ್ಲಿ ಹೋಗ್ತಿದ್ದಾನೆ. ಸೊ ಸಿಟಿ ಕಮ್ಯೂಟ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ವೆರಿ ಗುಡ್, ನಾಟ್ ಎಟ್ ಆಲ್ ಎನ್ ಇಶ್ಯೂ. ಆ್ಯಂಡ್ ಸ್ಲಿಪ್ಪರ್ ಕ್ಲಚ್ ಇರುವ ಕಾರಣ ಸಹ ಡೌನ್ ಶಿಫ್ಟ್ ಮಾಡೋದೆಲ್ಲ ಗೊತ್ತಾಗೋದಿಲ್ಲ. ಸೊ ನನ್ನ Xpulse 200 ನಾನು ಆ್ಯಕ್ಚುಲಿ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿದೆ. ನಾನು BMCR ಫಿಲ್ಟರ್ ಎಲ್ಲ ಹಾಕಿ ಉಂಟಲ್ಲ, ಇಟ್ ಈಸ್ ಸ್ಲೈಟ್ಲಿ ಬೆಟರ್ ದೆನ್ ವಾಟ್ ಸ್ಟಾಕ್ ಎಕ್ಸ್ಪೀರಿಯನ್ಸ್. ಬಟ್ ವೆನ್ ಯು ಕಂಪೇರ್ ಸ್ಟಾಕ್ Xpulse 200 ಟು ಸ್ಟಾಕ್ Xpulse 210 ಅಲ್ಲ, ದರ್ ಈಸ್ ಅರೌಂಡ್ 30% ಆಫ್ ಡಿಫರೆನ್ಸ್. Okay, I think I totally forgot engine specification. This makes around 24.5 horsepower and around 20 Newton meters of torque. ಆ್ಯಂಡ್ ಆ ಟಾರ್ಕ್ ಹೇಗೆ ಅಡ್ಜಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲೋ ಎಂಡಲ್ಲಿ ಬರುವಾಗ ಅಡ್ಜಸ್ಟ್ ಮಾಡಿದ್ದಾರೆ. ಐ ಥಿಂಕ್ 90% ಆಫ್ ದ ಟಾರ್ಕ್ ಈಸ್ ಅವೈಲೇಬಲ್ ಅರೌಂಡ್ 3000 ಆರ್ ಪಿ ಎಮ್, ಹಾಗೆ 4000 ಆರ್ ಪಿ ಎಮ್ ಹಾಗೇನೋ ಟ್ಯೂನ್ ಮಾಡಿದ್ದಾರೆ. ಆ್ಯಂಡ್ ವಾಟ್ ಐ ರಿಯಲಿ ಲೈಕ್ಡ್ ಈಸ್ ದ ಎಕ್ಸಾಸ್ಟ್ ನೋಟ್. ಇಟ್ ಕಂಪ್ಲೀಟ್ಲಿ ಹೀರೋ ಹ್ಯಾಸ್ ನೇಲ್ಡ್ ಇಟ್. ಮುಂಚೆ ಬೈಕ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಎಕ್ಸಾಸ್ಟಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಿರಲಿಲ್ಲ. ಈಗ ರೀಸೆಂಟ್ ಟೈಮ್ಸಲ್ಲಿ ಉಂಟು ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಬೈಕ್ ಲಾಂಚ್ ಮಾಡೋಕ್ಕೆ ಎಕ್ಸಾಸ್ಟ್ ಈಸ್ ಒನ್ ಮೇಜರ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಒಂದು 4000 to 7000 ಆರ್ ಪಿ ಎಮ್ ಒಳ್ಳೆ ಆಟ ಆಡ್ಬೋದು ಈ ಬೈಕಲ್ಲಿ. ಒಳ್ಳೆ ಪವರ್ ಉಂಟು. ಬರೀ ಒಂದು ಆಫ್ ರೋಡ್ ಹೊಡೆದು ನೋಡುವ ಹೇಗೆ ಉಂಟು ಅಂತ. Xpulse ಹೇಳೋ ಕಾರಣ ಒಂದು ಆಫ್ ರೋಡ್ ಹೋಗಲೇಬೇಕು ನಾವು. ಓಹೋ ಹೋ ಹೋ ಕ್ರೇಜಿ. ಜಸ್ಟ್ ಆ್ಯಸ್ ದ 200 ಆ್ಯಂಡ್ ಸ್ಲೈಟ್ಲಿ ಬೆಟರ್ ಅಂತ ಹೇಳ್ಬೋದು. ಕ್ರೇಜಿ ಮಾಡಿದ್ದಾರೆ Xpulse. ಇಫ್ Xpulse ವಾಸ್ 100, ದಿಸ್ ಈಸ್ 120 130 ಅಷ್ಟು ಇಂಪ್ರೂವ್ಮೆಂಟ್ ಉಂಟು ನೋಡಿ. ಎಷ್ಟು ಆರಾಮ್ಸೆ ಹೋಗ್ತೇವೆ ನೋಡಿ ಅಂತೆ. ಕ್ರೇಜಿ ಮ್ಯಾನ್. ಆ್ಯಂಡ್ ಐ ಥಿಂಕ್ ಫ್ರಂಟ್ ಎಂಡ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಕಾಣ್ತದೆ ವೆನ್ ಕಂಪೇರ್ ಟು 200. ನನ್ನ 200 ಬೇಕಾದಷ್ಟು ಸಸ್ಪೆನ್ಷನ್ ಟ್ರಾವೆಲ್ ಉಂಟು. ಆ್ಯಂಡ್ 200 ಏನಂತ ಹೇಳಿದ್ರೆ ಸ್ವಲ್ಪ ರಿಟರ್ನ್ ಹೊಡಿತಿತ್ತು ಸಸ್ಪೆನ್ಷನ್. ಲೈಕ್ ಹಾರ್ಡ್ ಬಂಪ್ಸಿಗೆಲ್ಲ ಹೊಡೆದ್ರೆ ಉಂಟಲ್ಲ, ಹಿಟ್ ಮಾಡಿದರೆ ರಿಟರ್ನ್ ಹೊಡಿತಿತ್ತು. ಬಟ್ ಇದರಲ್ಲಿ ಹಾಗೆಲ್ಲ ದಿಸ್ ಈಸ್ ವೆರಿ ಗುಡ್. ಎಂತ ನೀವು ಕೊಟ್ಟರೆ ಅಬ್ಸರ್ವ್ ಮಾಡ್ತದೆ ಬೈಕ್. ಆಫ್ ರೋಡ್ ಪಾಯಿಂಟ್ ಆಫ್ ವ್ಯೂ ದಿಸ್ ವಿಲ್ ನಾಟ್ ಗೋಯಿಂಗ್ ಟು ಡಿಸಪಾಯಿಂಟ್ ಅಟ್ ಆಲ್. ಈವನ್ ಇನ್ಫ್ಯಾಕ್ಟ್ Xpulse 200 ಹೇಗಿತ್ತು ಅದಕ್ಕಿಂತ ಒಂದು ಚೂರು ಜಾಸ್ತಿ ಅಂತ ಹೇಳ್ಬೋದು ಇದರ ಆಫ್ ರೋಡ್ ಎಬಿಲಿಟಿ. ಒಂದು ವಿಷಯ ಏನಂತ ಹೇಳಿದ್ರೆ ವೆಯ್ಟ್ ಬೈಕಿದು. ಐ ಥಿಂಕ್ ದಿಸ್ ಈಸ್ ಅರೌಂಡ್ 170 kg ಇರಬೇಕು. ನಾನು ಎಕ್ಸಾಕ್ಟ್ ಫಿಗರ್ ನನಗೀಗ ನೆನಪಿಲ್ಲ, ನಾನು ಇಲ್ಲಿ ಹಾಕ್ತೇನೆ ಕೆಳಗಡೆ. ವೆನ್ ಕಂಪೇರ್ ಟು 200 ರೈಟ್, 200 ವಾಸ್ 159 kg. 200 ಇದು ಸ್ವಲ್ಪ ಜಾಸ್ತಿಯೇ ವೆಯ್ಟ್. ಬಟ್ ನಿಮಗೇನು ಫೀಲೇ ಆಗೋದಿಲ್ಲ. ಯು ವೋಂಟ್ ಫೀಲ್ ಅಟ್ ಆಲ್. ಸೊ ಇನ್ ದ್ಯಾಟ್ ವೇ ಹೀರೋ ಹ್ಯಾಸ್ ಟ್ಯೂನ್ಡ್ ಇಟ್ ವೆರಿ ವೆಲ್. ನೋಡಿ, ಇಂಥ ಗುಂಡೆಲೆಲ್ಲ ಸ್ಲೋ ಮಾಡಬೇಕು ಅಂತಿಲ್ಲ. ಆಫ್ ರೋಡ್ ಆಯಿತು, ಸಿಟಿ ಆಯಿತು,
ಇನ್ನು ಸ್ವಲ್ಪ ಟಾಪ್ ಸ್ಪೀಡಲ್ಲ ಹೇಗುಂಟು ಅಂತ ನೋಡುವ. ಫಿಫ್ತ್ ಗೇರಲ್ಲಿದ್ದೇನೆ, 84 85. ಬಟ್ ಒಂದು ಮ್ಯಾಜಿಕ್ ಅಂತ ಹೇಳಿದ್ರೆ ಇನ್ನೊಂದು ಗೇರ್ ಉಂಟು ನಮ್ಮ ಎಕ್ಸ್ಪಲ್ಸಲ್ಲಿ ಇಲ್ಲ ಅದು. ಫಿಫ್ತ್ ಗೇರಲ್ಲಿ ಅರೌಂಡ್ 6000 RPM ಅಲ್ಲಿ 7000 RPM ಅಲ್ಲಿ 80 ಉಂಟು. ಸೊ ದಿಸ್ ಇಸ್ ದ ಸೇಮ್ ಸ್ಪೀಡ್ ನಮ್ಮ 200 ಕೂಡ ಹೀಗೆ ಕ್ರೂಸ್ ಆಗ್ತಿತ್ತು ನೋಡಿ. 6th ಹಾಕಿದೆ, 6th ಅಲ್ಲಿ 80 ಈಸ್ ಅರೌಂಡ್ 5500 RPM, ವಿಚ್ ಐ ವುಡ್ ಸೇ ಇಸ್ ಐಡಿಯಲ್ ಕ್ರೂಸಿಂಗ್ ಸ್ಪೀಡ್ ನಮ್ಮ ಇಂಡಿಯನ್ ಹೈವೇಸಲ್ಲಿ 80. ಆ್ಯಂಡ್ 70 ನೋಡಿ ಕರೆಕ್ಟ್ 5000 RPM ಅಲ್ಲಿ ಉಂಟು 70. ಡೌನ್ ಶಿಫ್ಟ್ ಮಾತ್ರ ಸೂಪರ್. ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಇರುವ ಕಾರಣ ಉಂಟಲ್ಲ ನೋಡಿ. ಫಿಫ್ತ್ ಗೇರಲ್ಲಿ 100 ಮಾರೆ, ಎಷ್ಟು ಆರಾಮ್ಸೆ, ಕ್ರೇಜಿ. ಅಟ್ ಟೈಮ್ಸ್ ನನಗೆ 6th ಗೇರ್ ಉಂಟು ಅಂತಲೇ ಮರ್ತೋಗ್ತದೆ, ಯಾಕಂದರೆ ನಮಗೆ ಬೈಕಲ್ಲಿ 6th ಇಲ್ಲಲ್ಲ, ಹಾಕಿ ಅಭ್ಯಾಸ ಇಲ್ಲ. ಬಟ್ ಒನ್ಸ್ ಯು ಗೆಟ್ ಯೂಸ್ ಟು ಇಟ್ ರೈಟ್, ವೆರಿ ಗುಡ್. ಹಂಡ್ರೆಡ್ ಫೀಲ್ ಆಗೋದಿಲ್ಲ ಮಾರ ಇದರಲ್ಲಿ. ಸೊ ಐ ವುಡ್ ಸೇ ದಿಸ್ ಈಸ್ ಅ ಸ್ವೀಟ್ ಸ್ಪಾಟ್ ಆಫ್ ಇದು ಕ್ರೂಸಿಂಗ್ ಅಂತ ಹೇಳ್ಬೋದು. 100 ವಾಸ್ ಎಷ್ಟಪ್ಪ ಅರೌಂಡ್ 7000 RPM. ದ್ಯಾಟ್ ಈಸ್ ದ ಇಂಪ್ರೂವ್ಮೆಂಟ್ ವಾಟ್ ಯು ಗೆಟ್. ಸೊ 200 ಹೇಗೆ ಅಂತ ಹೇಳಿದರೆ ಅದರ ಐಡಿಯಲ್ ಕ್ರೂಸಿಂಗ್ ಸ್ಪೀಡ್ ವಾಸ್ ಅರೌಂಡ್ 80 to 90 ಆಗೋ ಒಂದು 6 7000 RPM ಒಳಗೆ ಇರ್ತಿತ್ತು ಗಾಡಿ. ಸೊ ಇದು ಒಂದು 20 ಕಿಲೋಮೀಟರ್ ಜಾಸ್ತಿ ಅಂತ ಹೇಳ್ಬೋದು ಅದರದ್ದು. ಒಂದು 100ಅಲ್ಲಿ ಆರಾಮ್ಸೆ ಕ್ರೂಸ್ ಮಾಡ್ತದೆ ಇದು ಆಲ್ ಡೇ, ಒಂದು ದಿನ ಇಡೀ ನಿಮಗೆ ಕ್ರೂಸ್ ಮಾಡಿಕೊಂಡು ಹೋಗ್ಬೋದು. ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಇದರದ್ದು ಲಿಕ್ವಿಡ್ ಕೂಲ್ಡ್ ಆಗಿರೋ ಕಾರಣ ಇಂಜಿನ್ ಬಚ್ಚೋದಿಲ್ಲ. ಎಷ್ಟೇ ಹೀಟ್ ಆದರೂ ಸಹ ಉಂಟಲ್ಲ, ಅದರ ಇಂಜಿನ್ ಟೆಂಪರೇಚರ್ ಮೇಂಟೈನ್ ಆಗಿರ್ತದೆ ಬಿಕಾಸ್ ಆಫ್ ದ ಲಿಕ್ವಿಡ್ ಕೂಲಿಂಗ್. ಆ್ಯಂಡ್ ಈಗ ಸ್ವಲ್ಪ ತೊರ್ಪಿ ಬಂದಲ್ಲ ಗಾಡಿ, ಆದರೂ ಸಹ ನೋಡಿ ಹೀಟ್ ಆಗೋದಿಲ್ಲ ಗಾಡಿ. ಇದರದ್ದು ರೇಡಿಯೇಟರ್ ಮಾತ್ರ ಈ ಸೈಡಲ್ಲಿ ಬರ್ತದೆ ನೋಡಿ, ರೇಡಿಯೇಟರ್ ಮಾತ್ರ ಈ ಸೈಡಲ್ಲಿ ಬರ್ತದೆ. ಆ್ಯಂಡ್ ಇಲ್ಲಿಂದ ಬಿಸಿ ಗಾಳಿ ಹೊಡಿಲಿಲ್ಲ ಇಷ್ಟವರೆಗೆ, ಇನ್ನೂ ಹೀಟರೇ ಗೊತ್ತಿಲ್ಲ ಹೇಗೆ ಅಂತ. ಡಿಡ್ ನಾಟ್ ಟೆಸ್ಟ್ ದ್ಯಾಟ್ ಒನ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದರೆ ಸ್ಟ್ಯಾಂಡ್ ನೋಡಿ. ನಾವು ನಮ್ಮ ಬೈಕಲ್ಲಿ ಹೇಗೆ ಸೈಡ್ ಸ್ಟ್ಯಾಂಡಿಗೆ ಒಂದು ಶೂ ಆಗ್ತವೆ ನೋಡಿ, ಇದರ ಶೂ ಇನ್ಬಿಲ್ಟಾಗಿ ಕೊಟ್ಟಿದ್ದಾರೆ. ಸೊ ವಿಚ್ ಐ ಥಿಂಕ್ ಈಸ್ ಅ ವೆರಿ ಗುಡ್ ಮೂವ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಹೊಯ್ಗೆ ಮತ್ತು ಇಂಥ ನೆಲದಲ್ಲಿ ನಿಲ್ಲಿಸುವಾಗ ಉಂಟಲ್ಲ, ದಿಸ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಬೈಕ್ ಹೂತಾಗೋದಿಲ್ಲ. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್. ಮತ್ತು ಇನ್ನೊಂದು ಅಂತ ಹೇಳಿದರೆ ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರೋದಿಲ್ಲ. ನಾಟ್ ಶೂರ್, ಇದು ಅವರು ಎಕ್ಸಸರಿ ಆಗಿ ಹಾಕ್ಬೋದು ಅಂತ ಹೇಳಿದರು, ಬಟ್ ಐ ಆಮ್ ನಾಟ್ 100% ಶೂರ್. ಮೇ ಬಿ ಒಮ್ಮೆ ಚೆಕ್ ಮಾಡಬೇಕು ಅವರಲ್ಲಿ ಹೇಗೆ ಅಂತ ಸೆಂಟರ್ ಸ್ಟ್ಯಾಂಡ್. ಸೊ ಓವರ್ ಆಲ್ ಐ ವುಡ್ ಸೇ ರಿಯಲಿ ಇಂಪ್ರೆಸ್ಡ್ ಬೈ ದ ವೆಹಿಕಲ್. ನೋಡಿ ಇಷ್ಟು ತೊರ್ಪಿ ಬಂದರೆ ಸಹ ಇದು ಮಿಡ್ಲಲ್ಲಿ ಉಂಟು ನೋಡಿ ಹೀಟ್ ಲೆವೆಲ್. ಫಾರ್ 80% ಆಫ್ ದ ಯೂಸರ್ಸ್ ದಿಸ್ ಇಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ನಿಮಗೀಗ ಹೈವೇ ಕ್ರೂಸಿಂಗ್ ಮಾಡ್ಬೋದು, ಪ್ಲಸ್ ಆಫ್ ರೋಡಲ್ಲಿ ಇನ್ನೂ ಬೆಟರ್ ಹೋಗ್ಬೋದು, ಸಿಟಿಯಲ್ಲಿಯೂ ನೋ ಪ್ರಾಬ್ಲಮ್. ಹಾಗೆ ನೋಡ್ಲಿಕ್ಕೆ ಹೋದರೆ ದಿಸ್ ವುಡ್ ಬಿ ಅ ಪರ್ಫೆಕ್ಟ್ ಬೈ ಈ ಪ್ರೈಸ್ ರೇಂಜಿಗೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಕೂಡ ಒಳ್ಳೆ ಕ್ಯಾಚ್ ಇಟ್ಟಿದ್ದಾರೆ ಹೀರೋದವರು. ಸೊ ಇದರ ಫುಲ್ ಡೀಟೇಲ್ಸ್ ಮಾತ್ರ ನಾನು ಶೋರೂಮಿಗೆ ಹೋಗಿ ಹೇಳ್ತಾನೆ ಪ್ರೈಸಿಂಗ್ ಎಲ್ಲ ಹೇಗುಂಟು ಅಂತ. ಇದರದ್ದು ಪ್ರೋ ವೇರಿಯಂಟ್ ಉಂಟಲ್ಲ, ಮೋರ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಈ ಬೇಸ್ ವೇರಿಯಂಟಿಗಿಂತ. ಯಾಕೆಂದರೆ ಎಡಿಷನಲ್ 10,000 ರೂಪೀಸಿಗೆ ನಿಮಗೆ ಕಲರ್ TFT ಡಿಸ್ಪ್ಲೇ ಸಿಗ್ತದೆ, ಡ್ಯುಯಲ್ ಚಾನಲ್ ABS ಸಿಗ್ತದೆ, ಮತ್ತು ದೊಡ್ಡ ವಿಂಡ್ಶೀಲ್ಡ್ ಸಿಗ್ತದೆ. ನೆಕ್ಸ್ಟ್ ಹಿಂದೆಂದ ನಿಮಗೆ ಕ್ಯಾರಿಯರ್ ಪ್ಲೇಟ್ ಸಿಗ್ತದೆ. ಅಷ್ಟೆಲ್ಲ ಎಡಿಷನ್ಸ್ ನಿಮಗೆ ಎಕ್ಸ್ಟ್ರಾ ಇರೋ ಕಾರಣ ಆ 10,000 ಎಕ್ಸ್ಟ್ರಾ ಐ ವುಡ್ ಸೇ ಇಸ್ ಅಬ್ಸಲ್ಯೂಟ್ಲಿ ವರ್ತ್. ಬಟ್
ಎಕ್ಸಿಸ್ಟಿಂಗ್ 200 ನೀವು ಸೇಲ್ ಮಾಡಿ ನೀವು ಇದನ್ನು ತಗೊಳ್ಬೇಕಂತ ಕೇಳಿದ್ರೆ ಐ ವುಡ್ ಸೆ ಎಸ್ ಆರ್ ನೋ, ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್, ಡಿಪೆಂಡ್ಸ್ ಆನ್ ಯುವರ್ ನೀಡ್ ಬೇಸಿಕ್ಲಿ. ಸೊ ನಿಮಗೀಗ ಎಕ್ಸಿಸ್ಟಿಂಗ್ 200 ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಫುಲ್ಫಿಲ್ ಆಗ್ತಾ ಉಂಟು ಅಂತ ಹೇಳಿದರೆ ನೀವು ಅಪ್ಗ್ರೇಡ್ ಮಾಡಬೇಕು ಅಂತಿಲ್ಲ. ಯುವರ್ 4V ಎಕ್ಸಿಸ್ಟಿಂಗ್ Xpulse 200 ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಬಟ್ ನೀವು ಹೈವೇ ರೈಡಿಂಗ್ಸ್ ಮಾಡ್ತೀರಿ, ತುಂಬ ಹೈವೇ ರೈಡಿಂಗ್ಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಈಗ ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ತಾ ಇರ್ತೀರಿ ಆಗ ಆ್ಯಂಡ್ ಆಲ್ಸೋ ನಿಮಗೆ ಸ್ವಲ್ಪ ಹೈವೇಲಿ ಜಾಸ್ತಿ ಪವರ್ ಬೇಕು ಅಂತ ಹೇಳಿದರೆ ದೆನ್ ಎಸ್ ಯು ಕ್ಯಾನ್ ಬೈ ದಿಸ್. ಪ್ರೈಸ್ ಡಿಫ್ರೆನ್ಸ್ ವಿಲ್ ಬಿ ಅರೌಂಡ್ 1 lakh ಅಂತ ಹೇಳ್ಬೋದು ನಾನು. ಯಾಕಂತ ಹೇಳಿದರೆ ಆ ಹಳೆ ಬೈಕನ್ನು ಸೇಲ್ ಮಾಡಿ ಅದರ ಮೇಲೆ 1 ಲಕ್ಷ ಹಾಕಿದರೆ ನಿಮಗೆ ಇದರ ಟಾಪ್ ಎಂಡ್ ವೇರಿಯಂಟ್ ಸಿಗ್ಬೋದು ಸಾಧಾರಣ. ಹಾಗೆ ನಿಮಗೆ ಅಷ್ಟು 1 lakh ಕೊಟ್ಟು ಸಾಧಾರಣ ಒಂದು 30% ಪರ್ಫಾರ್ಮೆನ್ಸ್ ನಿಮಗೆ ಇನ್ಕ್ರೀಸ್ ಆಗ್ತದೆ. ಇಫ್ ಇಟ್ ಇಸ್ ವರ್ತ್ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಇಟ್, ಆರ್ ಎಲ್ಸ್ ಯುವರ್ ಎಕ್ಸಿಸ್ಟಿಂಗ್ 4V ಈಸ್ ಗುಡ್ ಇನಫ್. ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ 204V ಡಿಸ್ಕಂಟಿನ್ಯೂ ಆಗಲಿಲ್ಲ, ದೇ ಆರ್ ಸ್ಟಿಲ್ ಸೆಲ್ಲಿಂಗ್ ಇಟ್. ಅದರಲ್ಲಿ ಸಹ 2 ಉಂಟಲ್ಲ, ನಾರ್ಮಲ್ ಮತ್ತು ರ್ಯಾಲಿ ಎಡಿಷನ್ ಅಂತ 2 ಸಹ ಉಂಟು ಈಗ ಸೇಲಲ್ಲಿ. ಹೀರೋ ಏನು ಅಫಿಷಿಯಲಿ ನ್ಯೂಸ್ ಕೊಡಲಿಲ್ಲ ಅದು ಸ್ಟಾಪ್ ಆಗ್ತದೆ ಅಂತ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಎ ನ್ಯೂ ಬೈಕ್ ದೆನ್ ಡೆಫಿನೆಟ್ಲಿ ಐ ವುಡ್ ಸೇ ಗೋ ಫಾರ್ ದ 210 ಅಂತ ಹೇಳ್ತೇನೆ ನಾನು. ಸೊ ಪ್ರೈಸ್ ಡಿಫ್ರೆನ್ಸ್ ಎಲ್ಲ ಹೇಳ್ತಾನೆ. ಈಗ ಇಲ್ಲಿ ಶೋರೂಮ್ ರೀಚ್ ಆದ ಕೂಡಲೇ ಎಷ್ಟು ಡಿಫ್ರೆನ್ಸ್ 200 ಮತ್ತು 210ಗೆ ಎಷ್ಟು ಡಿಫ್ರೆನ್ಸ್, ಬೇಸ್ ವೇರಿಯಂಟ್ ಮತ್ತು ಟಾಪ್ ವೇರಿಯಂಟಿಗೆ ಎಷ್ಟು ಡಿಫ್ರೆನ್ಸ್ ಅಂತ. ವಾಟ್ ಐ ಲೈಕ್ಡ್ ಅಬೌಟ್ ದಿಸ್ ಬೈಕ್ ಈಸ್ ಒಂದು ಇಂಜಿನ್ನ ಪರ್ಫಾರ್ಮೆನ್ಸ್. ಇಟ್ ಈಸ್ ವೆರಿ ಪೆಪ್ಪಿ. ರೈಟ್ ಫ್ರಮ್ ಅರೌಂಡ್ 3000 RPM ಇಂದ ನಿಮಗೆ ಒಳ್ಳೆ ಪಂಚ್ ಶುರುವಾಗ್ತದೆ. 3000 to 7000 ಅಷ್ಟು ಇದಕ್ಕೆ ಒಳ್ಳೆ ಪಂಚ್ ಉಂಟು ನಿಮಗೆ. ನೆಕ್ಸ್ಟ್ ಇದದ್ದು ಎಕ್ಸಾಸ್ಟ್ ಒಳ್ಳೆ ಉಂಟು, ವೆರಿ ಗುಡ್ ಎಕ್ಸಾಸ್ಟ್. ಥರ್ಡ್ ನನ್ನ ಎಕ್ಸಾಸ್ಟಿನ ಒಂದು ಸೈಜ್ ನೋಡಿ, ತುಂಬ ಕಾಂಪ್ಯಾಕ್ಟಾಗಿ ಕೊಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಮೂವ್. ಗಾಡಿದ ಟೆಸ್ಟ್ ಡ್ರೈವ್ ಎಲ್ಲ ನೋಡಿ ಆಯಿತು. ಈಗ ಲೆಟ್ಸ್ ಕಮ್ ಟು ದ ಪ್ರೈಸಿಂಗ್ ಡೀಟೇಲ್ಸ್. ಇದು ಬಂದು ಎಕ್ಸ್ಪಲ್ಸ್ ಬೇಸ್ ವೇರಿಯಂಟ್. ಈಗ ನಾನು ಏನು ಬಿಟ್ಟೆ ಸೊ ಅದರದ್ದು ಡೀಟೇಲ್ಸ್ ನೋಡಿ. ಇದು ಶೋರೂಮ್ ಪ್ರೈಸು ಮತ್ತು ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಮತ್ತೊಂದು ಆಕ್ಸೆಸರೀಸ್ ಇರುವಾಗ 229 409 ರೂಪಾಯಿ ಆಗ್ತದೆ. ಆ್ಯಂಡ್ ಇದರಲ್ಲಿ ನಾನು 10,000 ಜಾಸ್ತಿ ಕೊಟ್ಟ ಒಂದು ಪ್ರೋ ವೇರಿಯಂಟ್ ಅಂತ ಹೇಳಿದಲ್ಲ, ಸೊ ಅದರಲ್ಲಿ ಶೋರೂಮ್ ಮತ್ತು ಇನ್ಶೂರೆನ್ಸ್ ಮತ್ತು ರೋಡ್ ಟ್ಯಾಕ್ಸ್ ಇರುವಾಗ 240 525 ಆಗ್ತದೆ. ಸೊ ಇದು 2 ಡಿಫ್ರೆನ್ಸು. ಆ್ಯಂಡ್ ಒಂದು ಪಾಯಿಂಟ್ನಲ್ಲಿ ಇದರಲ್ಲಿ ಸಸ್ಪೆನ್ಷನ್ ಡಿಫ್ರೆನ್ಸ್ ಬರೋದಿಲ್ಲ ಪ್ರೋ ಮತ್ತು ನಾರ್ಮಲಲ್ಲಿ. 210 ಸಸ್ಪೆನ್ಷನ್ ಎಲ್ಲ ಸೇಮ್, ಮೆಕ್ಯಾನಿಕಲಿ ಎಲ್ಲ ಸೇಮ್. ಆ್ಯಂಡ್ ಜಸ್ಟ್ ಫಾರ್ ಇನ್ಫೋ, ಈಗಿನ 200 ಇನ್ನೂ ಡಿಸ್ಕಂಟಿನ್ಯೂ ಆಗಲಿಲ್ಲ, ಇನ್ನೂ ಸ್ಟಿಲ್ ಸೇಲಲ್ಲಿ ಉಂಟು. ಸೊ ಅದರದ್ದು ಪ್ರೈಸ್ 197,414 ಆಗ್ತದೆ. ಆ್ಯಂಡ್ ಅದರಲ್ಲಿ ರ್ಯಾಲಿ ಎಡಿಷನ್ ಪ್ರೋ ಎಡಿಷನಿಗೆ 213,165 ಆಗ್ತದೆ. ಸೊ ಇದು ಫುಲ್ ಡೀಟೇಲ್ಸ್ ಎಕ್ಸ್ಪಲ್ಸ್ 200 ಮತ್ತು ಎಕ್ಸ್ಪಲ್ಸ್ 210 ಇದು. ಸೊ ಈಗ ನಿಮಗೆ ಬೇಸಿಕ್ ಐಡಿಯಾ ಸಿಕ್ಕಿರ್ಬೋದು 200 ಮತ್ತು 210ಗೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ಅಂತ. ಆ್ಯಂಡ್ ಐ ವುಡ್ ಸೇ ಪ್ರೈಸ್ ಡಿಫ್ರೆನ್ಸ್ ಇಟ್ಸ್ ಕಂಪ್ಲೀಟ್ಲಿ ವರ್ತ್ ಅಂತ ಹೇಳ್ಬೋದು. ಬಿಕಾಸ್ ಯು ಆರ್ ಗೆಟ್ಟಿಂಗ್ ಎ ನ್ಯೂ ಟೆಕ್ನಾಲಜಿ, ನ್ಯೂ ಹಾರ್ಡ್ವೇರ್ ಆ್ಯಂಡ್ ನ್ಯೂ ಲುಕ್ಸ್, ಡಿಸೈನ್ಸ್, ಫೀಚರ್ಸ್ ಎಲ್ಲ ಇರುತ್ತಲ್ಲ. ಸೊ ಐ ವುಡ್ ಸೇ ಇಟ್ಸ್ ಅ ಗುಡ್ ಆಪ್ಷನ್, ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ಅಂತ. ಸೊ ಇನ್ ಕೇಸ್ ಇದರ ಬುಕ್ಕಿಂಗ್ ಬೇಕು ಅಂತ ಹೇಳಿದರೆ ಈಗ ದಕ್ಷಿಣ ಕನ್ನಡದಲ್ಲಿ ಇದು ಎಲ್ಲಿ ಸಹ ಇಲ್ಲ. ನಮ್ಮ ಅಕ್ಷಯ ಮೋಟರ್ಸ್ ಪುತ್ತೂರಲ್ಲಿ ಇದು ಅವೈಲೇಬಲ್ ಉಂಟು. ಸೊ ಇವರು ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ ಇಲ್ಲಿ ಸಿಕ್ಕೋದಿಲ್ಲ, ಇದು ಆ್ಯಕ್ಚುಲಿ ಪ್ರೀಮಿಯಂ ಶೋರೂಮ್ ಅಂತ, ಅಲ್ಲಿ ಮಾತ್ರ ಇದು ರಿಲೀಸ್ ಆಗೋದು. ಸೊ ನಿಯರೆಸ್ಟ್ ಪ್ರೀಮಿಯಂ ಶೋರೂಮ್ ಮೈಸೂರು. ಸೊ ಮೈಸೂರಿಂದ ಇವರಿಗೆ ಕಾಂಟ್ಯಾಕ್ಟ್ ಉಂಟು ಇಲ್ಲಿ ಪುತ್ತೂರಲ್ಲಿ. ಸೊ ನಿಮಗೆ ಬುಕ್ಕಿಂಗ್ ಮತ್ತು ಡೆಲಿವರಿಗೆ ಇವರು ಡೆಫಿನೆಟ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಇಲ್ಲಿ ಬರೋದು ಅಂತ ಹೇಳಿದರೆ ಅವ್ರ ಎಕ್ಸ್ಪಲ್ಸ್ 210 ಎನಿವೇರ್ ಇನ್ ದಕ್ಷಿಣ ಕನ್ನಡ, ಯಾಕಂದರೆ ಇದು ಎಲ್ಲಿ ಸಹ ಇಲ್ಲ, ಮಂಗಳೂರಲ್ಲಿಲ್ಲ, ಉಡುಪಿಯಲ್ಲಿಲ್ಲ. ಸೊ ಇವರಲ್ಲಿ ಸಿಗ್ತದೆ ಅಕ್ಷಯ ಮೋಟರ್ಸ್ ಪುತ್ತೂರಲ್ಲಿ. ಸೊ ಕೆಳಗೆ ಇವರ ನಂಬರ್ ಹಾಕಿರ್ತಾನೆ, ಇಲ್ಲಿ ಕೆಳಗೆ ಹಾಕಿರ್ತಾನೆ. ಸೊ ಇನ್ ಕೇಸ್ ನಿಮಗೆ ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿದರೆ ಇವರ ನಮಗೆ ಕಾಂಟ್ಯಾಕ್ಟ್ ಆಗಿ. ಸೊ ಡೆಫಿನೆಟ್ಲಿ ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ಜಸ್ಟ್ ಆ್ಯಡ್ ಎನದರ್ ಇನ್ಫೋ, ಸರ್ವಿಸ್ ನಿಮಗೆ ಎಲ್ಲ ಹೀರೋ ಶೋರೂಮಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ನೀವು ಪ್ರೀಮಿಯಂ ಶೋರೂಮಿಗೆ ಹೋಗಬೇಕು ಅಂತಲೇ, ನಾರ್ಮಲ್ ಹೀರೋ ಶೋರೂಮಿಗೆ ಬಂದು ಸರ್ವಿಸ್ ಮಾಡಿಸ್ಬೋದು. ಸೊ ಇಲ್ಲಿಗೆ ಪ್ರೈಸಿಂಗ್ ನೋಡಿದ್ರಿ, ಬೈಕಿನ ಫಸ್ಟ್ ಇನಿಷಿಯಲ್ ಇಂಪ್ರೆಷನ್ ನೋಡಿದ್ರಿ. ಸೊ ನಿಮಗೆ ಲೈಕ್ ಆಯ್ತು ನೆನೆಸ್ಕೊಳ್ತಾನೆ. ಇದೇ ಟೈಪಿನ ವೀಡಿಯೋಸ್ ಮಾಡ್ತಾ ಇರ್ತೇನೆ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್.